ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೇನೆ ನೋಡ್ರಿ. ಇವತ್ತಿನ ದಿನ ಯಾವ ಥರ ಇರ್ತೈತಿ ಏನು ಅನ್ನೋದು ಪ್ರತಿಯೊಂದು ಈ ವಿಡಿಯೋನಾಗ ಇರ್ತೈತೆ ಅಂತ. ಸೊ ಸ್ಕಿಪ್ ಮಾಡಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋನು. ಇವತ್ತ ನಾನು ಮಿರರ್ ಮುಂದೆ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಸೊ ಇವಾಗ ಮಾರ್ನಿಂಗ್ ಆಗೈತಿ. ಇವತ್ತು ಬ್ರೇಕ್ಫಾಸ್ಟಿಗೆ ಅಂಥೇಳಿ ನಾನು ಉಪ್ಪಿಟ್ಟು ಮಾಡೋಕೆದೀನಿ. ಸೊ ಇವಾಗ ಉಪ್ಪಿಟ್ಟು ಮಾಡಬೇಕು. ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಉಪ್ಪಿಟ್ಟು ನಾನು ಜಾಸ್ತಿ ತಿಂತಾನೆ ಇರಲಿಲ್ಲ ರೀ ನಂದು 5 ವರ್ಷದ ಹಿಂದೆ. ಸೊ ನಂಗೆ ಅವಾಗ ಇಷ್ಟನೇ ಆಗ್ತಿರ್ಲಿಲ್ಲ, ಮಾಡಿದ್ರು ಯಾಕೆ ಮಾಡ್ತಾರ ಅಂತ ಅನ್ನಿಸ್ಬಿಡ್ತೈತೆ. ಸೊ ಬಟ್ ಇವಾಗೇನೈತಿ ಬರೀ ಸೋನ ಬರಾಕತ್ತೈತಿ ಬಾಯಾಗ. ಬಟ್ ಇವಾಗೇನೈತಿ ನಂಗೆ ಉಪ್ಪಿಟ್ಟು ಭಾಳ ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಮಾರ್ನಿಂಗ್ ಇದ್ದಿದ್ದು ಈವ್ನಿಂಗ್ ಉಳಿದ್ರು ನಾನು ಈವ್ನಿಂಗ್ ತಿಂತೀನಿ. ಸೊ ಅಷ್ಟು ಇಷ್ಟ ಆಗ್ಬಿಟ್ಟೈತಿ. ಆಮೇಲೆ ಒಂದು ವಾರಕ್ಕೆ ಒಂದು 2 ಸತಿಯಾರ ತಿನ್ನಬೇಕು. ಅಟ್ಲೀಸ್ಟ್ 3 ಸತಿ ಆದರೂ ತಿನ್ಬೇಕು, ಅಟ್ಲೀಸ್ಟ್ 2 ಸತಿ ಆದರೂ ತಿನ್ನಬೇಕು ನನಗೆ ಕಂಪಲ್ಸರಿ. ಸೊ ನಂಗೆ ಇಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಅನ್ಸಂಗಿಲ್ಲ. ಸೊ ಉಪ್ಪಿಟ್ಟು ಅಷ್ಟು ಇಷ್ಟ ಆಗೈತಿ. ಅದ್ರೊಳಗೆ ಉದುರಾಗಿ ಮಾಡ್ತಾರೆ ನೋಡ್ರಿ ಉಪ್ಪಿಟ್ಟು. ಸೊ ಆ ಉಪ್ಪಿಟ್ಟಂತೂ ಭಾಳ ಇಷ್ಟ ಆಗ್ತೈತೆ ನಂಗೆ. ಟೊಮ್ಯಾಟೊ ಎಲ್ಲ ಹಾಕಿದ್ರೆ ಅಷ್ಟು ಸೇರಂಗಿಲ್ಲ, ಬಟ್ ನಾರ್ಮಲ್ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಸೊ ಇಷ್ಟ ಹಾಕಿ ಮಾಡಿದ್ರು ಟೇಸ್ಟ್ ಚೆನ್ನಾಗಿರ್ತೈತೆ ನೋಡ್ರಿ. ಸೊ ನಾನು ಇವತ್ತು ಆ ಥರ ಉಪ್ಪಿಟ್ಟು ಮಾಡಾಕತ್ತೇನಿ. ಸೊ ಇವಾಗ ಮಾಡಬೇಕು ಪಟಾಪಟ್ ಅಂತ. ಇನ್ನೂ ವೆಜಿಟೇಬಲ್ಸ್ ಏನು ಕಟ್ ಮಾಡಿಲ್ಲ. ಸೊ ಇವಾಗ ಹೋಗಿ ಆನಿಯನ್ ಮತ್ತು ಚಿಲ್ಲಿ, ಕರಿ ಲೀವ್ಸ್, ಕೊರಿಯಂಡ್ರ್ ಎಲ್ಲ ಕಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಉಪ್ಪಿಟ್ಟು ಮಾಡಬೇಕು. ಇವತ್ತು ತಲೆಗೊಂದು ಆಯಿಲ್ ಅಪ್ಲೈ ಮಾಡೀನಿ. ಸೊ ಹೆಂಗೆ ಕಾಣಿಸತೈತಿ, ಒಂದು ಟೈಪ್ ಫ್ಲ್ಯಾಟ್ ಅನ್ಸತೈತಿ. ಸೊ ನಂಗೆ ಬೌನ್ಸಿ ಆಗಿ ಇದ್ರೆ ಹೇರ್ ಇಷ್ಟ ಆಗ್ತೈತೆ ರೀ. ಸೊ ನಾನು ಹಚ್ಚಿದ್ರೆ ಫುಲ್ ಜಗ್ಗಷ್ಟು ಎಣ್ಣೆ ಹಚ್ಚಿಬಿಡ್ತೀನಿ ತಲೆಗೆ. ವಾರಕ್ಕೆ 2 ಸತಿ ಹಚ್ಕೋತೀನಿ. ಸೊ ಇದ್ರಾಗ ಅದೈತಿ. ಇಲ್ಲೇ ಒಂದು ಸಣ್ಣ ಕರ ಐತಿ. ಸೊ ಅದನ್ನು ತೋರಿಸ್ತೇನೆ ತಡ್ರಿ. ಇವಾಗ 4 ದಿನ ಆಯ್ತನ ಏನದು ಹುಟ್ಟಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಮಕ್ಕೊಂಡತ್ತದು. ಈಟ ಅಂದ್ರೆ ಈಟ ಐತಿ, ಎಷ್ಟು ಮಸ್ತ್ ಮಕ್ಕೊಂಡೈತಿ. ಇದಾದ್ರ ಮಮ್ಮಿ ಅನ್ಸತ್ತೆ. ಎಷ್ಟು ಚಂದ ಐತಿ, ಎಷ್ಟು ಕ್ಯೂಟ್ ಐತಿ. ಮತ್ತು ಬಂದಿಗಿಂದಿ ಎಷ್ಟು ಚಂದ ಕಾಣಿಸತೈತಿ ನೋಡ್ರಿ. ಇದು ಅದ್ರ ಮಮ್ಮಿ ಅನ್ಸುತ್ತೆ. ಅದ್ರ ಮಮ್ಮಿ ಬ್ಲ್ಯಾಕ್ ಐತಿ, ಬಟ್ ಈ ಕರ ವೈಟ್ ಐತಿ. ಮೇ ಬಿ ಇವ್ರ ಅಪ್ಪಾಜಿ ಏನಾದರೂ ವೈಟ್ ಇರ್ಬೇಕು, ಅದಕ್ಕೆ ಹಿಂಗೈತಿ ಅರಿ. ಅವಾಗ ಎಷ್ಟು ಚಂದ ಐತಿ ನೋಡಿದ್ನಿ. ಈಗ ವಿಡಿಯೋ ಮಾಡ್ಕೊಂಬಂದೆ. ಎಲ್ಲೋಗಿದ್ರಿ ಆಗಲ್ಲೇ? ಆಗಲ್ಲೇ ಎಲ್ಲೋಗಿದ್ರಿ? ತಿಮ್ಮಪ್ಪನ ಗುಡಿಗೆ ಹೋಗಿ, ಸಿದ್ದಪ್ಪನ ಗುಡಿಗೆ ಹೋಗಿ ಇವತ್ತು ಸಾಟರ್ಡೆ ಅಲ್ಲ. ನಾನು ನೋಡಿದೆ ಎಲ್ಲೋಗ್ಯಾರ ಅಂತೇಳಿ. ಇವತ್ತು ಶನಿವಾರ ಅಂದ್ರೆ ತಿಮ್ಮಪ್ಪ, ಅಯ್ಯಪ್ಪ ಸ್ವಾಮಿ, ಹನುಮಪ್ಪ 3 ಮಂದಿದು ವಾರ ಒಂದೇ ಶನಿವಾರ. 3 ಮಂದಿದು ಸ್ಟೇಟಸ್ ಇಟ್ಟಿರ್ತಾರೆ ಎಲ್ಲರೂ. ತಿಮ್ಮಪ್ಪನ ಗುಡಿಗೆ ಬರ್ಬೇಕಾದ್ರೆ ಸಿದ್ದಪ್ಪನ ಗುಡಿ ಐತಾ, ಗುಡಿ ಹಂಗ ಹೋಗಿ ನಮಸ್ಕಾರ ಮಾಡಿ ಯಾವ್ದು ಒಂದು ಕಲ್ಸಿದ್ದಪ್ಪಜ್ಜ. ನಾಷ್ಟ ಕೊಡ್ತಿರಲ್ಲ, ಬರ್ರಿ ನಾಷ್ಟ ಮಾಡೋಣ. ಶೇಂಗಾ ಉಂಡಿ ಯಾವ ಥರ ಮಾಡ್ತೀವಿ ನಾವು ಅಂತ ನೋಡೋಣ ಬರ್ರಿ. ಶೇಂಗಾ ಉಂಡಿಗೆ ಇಲ್ಲೇ ಶೇಂಗಾನ ಹುರಿದು ಆಮೇಲೆ ಸಿಪ್ಪಿ ಸುಲಿದು ಇಟ್ಕೊಂಡೈತಿ. ಸೊ ಇವಿಷ್ಟು ಶೇಂಗಾ ಹುರಿದಿದ್ವದಾವು. ಅದಾದಮೇಲೆ ನೆಕ್ಸ್ಟ್ ಈ ಶೇಂಗಾನ ಈ ಜಾರ್ ಒಳಗೆ ಹಾಕೈತಿ. ಸೊ ಇದನ್ನು ಮಿಕ್ಸಿ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಫುಲ್ ಜಾಸ್ತಿ ಪೌಡ್ರಲ್ಲ, ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ರೆ ಸಾಕು, ಅಂದ್ರೆ ಸಣ್ಣಗಾಗಬಾರ್ದು. ಸೊ ಆ ಥರ. ಈ ಸೈಡು ಬೆಲ್ಲನೂ ತೊಗೊಂಡೇವಿ. ಇದಕ್ಕೆ ಇವಾಗ ನೀರು ಹಾಕಿ ಕುದಿಯಾಕಿಡ್ಬೇಕು, ಅಂದ್ರೆ ಬೆಲ್ಲ ಕರ್ಗಿಸಾಕಿಡ್ಬೇಕು. ಬೆಲ್ಲ ಅಷ್ಟು ಕರಗಿದ್ರೆ ಸಾಕು. ಸೊ ಇವಾಗ ನೀರು ಹಾಕೊಂಡು ಬೇರೆ ಇದಕ್ಕೆ ಇವಾಗ ನೀರು ಹಾಕತ್ತೈತಿ. ಬೆಲ್ಲ ಕರ್ಗುವಷ್ಟು ಅಷ್ಟೇ ನೀರು ಹಾಕ್ಬೇಕಂತ ಅಲ್ಲ ರೀ? ಸಾಕಲ್ಲ ಅಷ್ಟೇ. ಸ್ವಲ್ಪ ಹಾಕ್ಲಿ.
ಮಳೆ ಬರಾಕತ್ತನ್ರಿ ಇವತ್ತು ಜೋರಾತ್ ಮಳಿ ಆಗ್ಲೇ ಒಂದ್ಸಲ ಬಿಸಿಲು ಅನ್ಸಾಗತ್ತೆ. ಇಲ್ಲೇನು ಶೇಂಗಾ ಅದಾವಲ್ಲ ಇವನ್ನ ಪೌಡ್ರ್ ಮಾಡ್ಕೊಂಡು ಬರೋಣ. ಹುರಿದು ಬ್ಯಾಳೆ ಮಾಡಿ ಸುಲಿಬೇಕಲ್ಲ ರೀ. ಇಲ್ಲೇ ಪೌಡ್ರ್ ರೆಡಿ ಆಯ್ತು ನೋಡ್ರಿ. ಈ ಥರ ಪೌಡ್ರ್ ಮಾಡ್ಕೋಬೇಕು, ಜಾಸ್ತಿ ಸಣ್ಣನೂ ಮಾಡ್ಕೋಬಾರ್ದು, ಇಷ್ಟಿರ್ಬೇಕು. ಇದೇ ಥರನ ಇಲ್ಲೇ ಎಲ್ಲ ಶೇಂಗಾನು ಮಾಡ್ತೀವಿ. ಇದು ಇನ್ನೊಂದು ಸ್ವಲ್ಪ ಸಣ್ಣ ಹಾಕ್ಬೇಕು. ತೀರ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹಾಂ, ಒಬ್ಬೊಬ್ರು ಹಿಂಗ ಬ್ಯಾಳಿ ಇಟ್ಟ ಮಾಡ್ತಾರಲ್ಲ ರೀ. ಇಡೇ ಬ್ಯಾಳಿನ ಮಾಡ್ತಾರೆ, ಅದಷ್ಟು ರುಚಿ ಅನ್ಸಲ್ ಬಿಡ್ರಿ, ಟೇಸ್ಟ್. ಇವಾಗ ಶೇಂಗಾ ಉಂಡಿ ಮಾಡಾಕ ಬೆಲ್ಲ ಎಲ್ಲ ಕರ್ಗಿಸ್ಕೊಂಡ್ ಬಂದಿದ್ದಾಯ್ತ್ರಿ. ಇದು ಭಾಳ ಕುದಿಸ್ಬಾರ್ದು, ಜಸ್ಟ್ ಬೆಲ್ಲ ಕರ್ಗಿದ್ರ ಸಾಕು ನೋಡ್ರಿ. ಅದ್ರೊಳಗ ಸ್ವಲ್ಪ ನೀರ್ ಹಾಕ್ಬೇಕು ಈ ಬೆಲ್ಲಕ್ಕ. ಅದಾದ್ಮೇಲೆ ನಾವೇನ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ರಿ ಶೇಂಗಾದ ಒಳಗ ಈ ತರ ಒಂದ್ ಸಣ್ಣ ಹೋಲ್ ಮಾಡಿ ಅದನ್ನ ಹಾಕ್ಬೇಕು ನೋಡ್ರಿ. ಸೊ ನೀವು ಹಂಗಾದ್ರೂ ಹಾಕ್ಬಹುದು, ಇಲ್ಲ ಸೋಸಿ ಹಾಕ್ಬಹುದು. ಸೋಸಿ ಹಾಕಿದ್ರ ಚಲೋ ಇರ್ತೈತಿ, ಬಿಕಾಸ್ ಏನಾದ್ರು ಹೊಲಸಿದ್ರ ಅದ್ರೊಳಗ್ ಬಂದ್ಬಿಡ್ತೈತಲ್ಲ ಜಾಳ್ಗಿ ಒಳಗ. ಸೊ ಹಂಗಾಗಿ ಸ್ಟೀಲಿಂದ ಇದ್ರ ತಗೋರಿ ಜಾಳ್ಗಿ, ಹಂಗ ಪ್ಲಾಸ್ಟಿಕ್ ಇಂದ ತಗೋಬ್ಯಾಡ್ರಿ. ಪ್ಲಾಸ್ಟಿಕ್ ಇಂದ ನೀವೇನಾದ್ರು ತಗೊಂಡ್ರ ಅದು ಫುಲ್ ಮತ್ತ ಬಿಸಿ ಇರ್ತೈತಲ್ಲ ಬೆಲ್ಲದ ಹಂಗಾಗಿ ಅದೆಲ್ಲ ಹಾಳಾಗ್ಬಿಡ್ತೈತಿ. ಸೊ ಇವಾಗ ಎಲ್ಲಾ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ಕಡೆ ಬೆಲ್ಲ ಮತ್ತ ಶೇಂಗಾ ಎಲ್ಲ ಸ್ಪ್ರೆಡ್ ಆದ್ಮೇಲೆ ನೆಕ್ಸ್ಟ್ ನಾವು ಅದನ್ನ ಒಂದೊಂದಾಗಿ ಸ್ವಲ್ಪ ಪೌಡರ್ ತಗೊಂಡು ಅದನ್ನ ಉಂಡಿ ತರ ಮಾಡಿ ಕಟ್ಬೇಕು. ಆಯ್ತು ನೋಡ್ರಿ, ಇಷ್ಟ ಈಸಿಯಾಗಿ ಮಾಡ್ಬೋದು. ನೀವು ಒಂದ್ಸತಿ ಡೆಫಿನೆಟ್ ಆಗಿ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ. ಶೇಂಗಾ ಉಂಡಿ ರೆಡಿ ಆದ್ವಿ ನೋಡ್ರಿ. ಸೊ ಇವಾಗ ಇವರು ಬನ್ ಮಿರ್ಚಿ ತಗೊಂಬಂದಾರ, ಇದನ್ನ ತಿನ್ಬೇಕು. ಎಂಡಿಂಗ್ ಆಗಿ ಬನ್ ಮಿರ್ಚಿ ಅನ್ರಿ ಇವು. ಆಲೂ ಬಜ್ಜಿನೂ ತೊಗೊಂಬಂದಿನಿ ರೆಡಿಯಾಗಿ. ಹಾ, ಚೆನ್ನಾಗೈತಿ. ಯಾವಾಗ್ಲೂ ಪ್ರೆಸೆಂಟೇಬಲ್ ಆಗಿ ಇರಕೈತ ಅನ್ಲ. ಯಾವ್ದಾರ ಫಂಕ್ಷನ್ ಹಬ್ಬ ಬರ್ಲಿಲ್ಲ, ನಮ್ಮ ಒಬ್ಬ ಬಂದ್ರೆ ಮಾಡ್ತಾನೆ. ಹೋಗ್ ಕೈ ತೊಳ್ಕೊ, ಅದಾದ್ಮೇಲೆ ತಿನ್ನಕ್ ಬರುವಂತಿ. ತಡಿ, ಇಲ್ಲಿ ವಿಡಿಯೋ ಮಾಡಕತ್ತೀನಿ. ಇಲ್ಲ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಅಬ್ಬು ನಮ್ಮಬ್ಬ ಅಷ್ಟೇ ರೀ ಮಾತಾಡೋದು, ಅವ್ನು ಜಾಸ್ತಿ ಮಾತಾಡಕ್ ಹೋಗಂಗಿಲ್ಲ. ಅಬ್ಬು ನಿನ್ ಸಂಬಂಧ ನೋಡಿ. ಹಾ, ಪ್ಲೇಟ್ ತಗೋ, ಪ್ಲೇಟ್ ಬನ್ ಮಿರ್ಚಿ. ನಿಂಗೆ ಬನ್ ಆಲೂ ಬೇಕಾ ಬನ್ ಮಿರ್ಚಿ ಬೇಕಾ? ತಗೊಂಬೋಗ ಬಂದ್ರಂದ್ರಿ ಇವ್ರಿಬ್ಬರದು ಜಗಳ. ಆ ಹುಡುಗ ಹೇಳ್ತಾನ್ರಿ, ಬರೀ ಕೆಲ್ಸ ನಮ್ ಕಾರ್ತಿಕ್ ಅಂತಂದ್ರೆ ಯಾವತ್ಲು ಕಾಮೆಂಟ್ ಕೊಟ್ರೆ ಚಲೋ ಆಕೈತಿ. ಹಬ್ಬಗ್ ಏನ್ ಬೇಕು ಫ್ರೆಂಡ್ಸ್? ಬನ್ ಮಿರ್ಚಿ ಬೇಕಾ ಫ್ರೆಂಡ್ಸ್? ಫ್ರೆಂಡ್ಸ್ ಅನ್ ಹಾಯ್ ಫ್ರೆಂಡ್ಸ್ ಅನ್. ಹಪ್ಪಳ ಕೊಡ್ರಿ, ಇಲ್ಲಿ ನೋಡ್ತೀನಿ. ನೆರ ಹಪ್ಪಳ ಅನ್ರಿ. ನೆರೆ ಹಪ್ಪಳ ರೀ, ಇವು ಇದ್ರ ಹಪ್ಪಳ. ಬಿಡೋದು ನಮ್ಮ ಅಮ್ಮ ಬೇಕಂದ್ ಲ್ಯಾಪ್ಟಾಪ ನನಗ ಈಗ ಬೈದೋದ. ಮುಚ್ಚ ಅಲ್ಲ, ಮಸ್ತ್ ಬನ್ನ ರೆಡಿ ಅದಾವು ಇದ್ರೊಳಗ. ಆಲೂಗಡ್ಡೆ ಬಜ್ಜಿ.
ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ್ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ಲಾಗ್ನಾಗ ಸಿಗುನಂತ.